ಕಳಿಸ್ಕೋತಾರೆ. ಅದ್ಯಾವ್ದೋ ಸ್ಟೇಜ್ ಅಲ್ಲಿ ಮಾಡ್ಕೊಂಡಿದ್ರಲ್ಲ ಬಿಜೆಪಿ ಎಲೆಕ್ಷನ್ ಮುಚ್ಚಿದ್ದಾಗೆ ಅವೆಲ್ಲ ಏನಾದ್ರು ಅಫಿಷಿಯಲ್ ಆಗಿ ಯಾವ್ದಾದ್ರು ವ್ಯವಹಾರ ಮಾತುಕತೆ ಮಾಡಿ ಏನಾದ್ರು ಇತ್ತು ಅಂದ್ರೆ ಅದು ಓಕೆ ಫೈನ್. ಇಟ್ ಇಸ್ ಎ ವೆರಿ ಕ್ಲೀನ್ ಗವರ್ಮೆಂಟ್. ನಮ್ ಸರ್ಕಾರ ನಡೀತಾ ಇದೆ, ನಾವು ನಡೆಸ್ತೀವಿ. ಪಾಪ ಏನು ಇಲ್ಲ, ಮಾತಾಡ್ತಾರೆ, ಮಾತಾಡ್ಕೊಳ್ಳಿ, ಅದು ಬೇರೆ ವಿಚಾರ. ಬೇರೆ ಇಶ್ಯೂಸ್ ಇದೆ, ಅವ್ರು ಸರಿ ಮಾಡ್ಕೊಳ್ಳಿ. ಮಾಡ್ಲಿ, ಮುತ್ತಿಗೆ ಹಾಕ್ಲಿ, ಅದನ್ನು ಮುತ್ತಿಗೆ ಹಾಕ್ಲಿ, ಎಲ್ಲರೂ ಮುತ್ತಿಗೆ ಹಾಕ್ಲಿ. ಈಗ ನನ್ನ ತಮ್ಮ ಹೇಳಿಲ್ವಾ, ಅದ್ಯಾವ್ದೋ ರಾಜರಾಜೇಶ್ವರಿ ನಗರದ್ದು ಎಲ್ಲ ಕೊಡೋಣ ಅಂತ. ಡ್ರೈವರ್ ಸತ್ತಿದ್ದು, ಇನ್ನೊಬ್ಬ ಸತ್ತಿದ್ದು ಎಲ್ಲ ಹೇಳಿಲ್ವಾ, ಎಲ್ಲ ಕೊಡೋಣ. ನಂದೊಬ್ಬದ್ ಮಾತ್ರ ಕೊಟ್ಟಿದ್ರು ಬಿಜೆಪಿ ಗವರ್ಮೆಂಟ್ ಅಲ್ಲಿ. ನಾವು ಕಾಂಗ್ರೆಸ್ ಗವರ್ಮೆಂಟ್ ಅಲ್ಲಿ ಡಿ.ಕೆ. ರವಿ ಕೇಸಿಂದ ಹಿಡಿದು, ಜಾರ್ಜ್ ಕೇಸಿಂದ ಹಿಡಿದು ಅಂತವು ಒಂದು 12 ಕೊಟ್ಟಿದ್ದ ನಾವು. ನನ್ನ ಒಬ್ಬನ ಮೇಲೆ ಮಾತ್ರ ಸಿಬಿಐ ಕೊಟ್ಟಿದ್ರು, ಯಾವ್ದು ಸಿಬಿಐ ಕೊಟ್ಟಿರಲಿಲ್ಲ. ಕೊಡ್ಬೇಕಾಯ್ತು ಬೇರೆವೆಲ್ಲ ಸಿಬಿಐಗೆ. ಬೇರೆ ಕೇಸ್ಗಳೆಲ್ಲ ಇತ್ತಲ್ಲ, ಮಂತ್ರಿಗಳ ಮೇಲೆಲ್ಲ, MLA ಗಳ ಮೇಲೆ ಬಂದಿತ್ತಲ್ಲ, ಡಿಸಪ್ರೇಟ್ ಅಸೆಟ್ ಕೇಸ್, ಅದನ್ನ ಯಾಕೆ ಕೊಡ್ಲಿಲ್ಲ? ನನ್ನ ಮೇಲೆ ಯಾಕೆ ಕೊಟ್ರು? ನೋ ಕ್ವಶನ್ ಆಫ್ ಎನಿವನ್ ರಿಸೈನಿಂಗ್. ಪ್ರಿಯಾಂಕಾ ಖರ್ಗೆ ನಮ್ಮ ಪಕ್ಷದ ವೋಕಲ್ ಮಿನಿಸ್ಟರು, ಅವ್ರ ಮೇಲೆ ಹಸಿಯೇ, ಅವ್ರನ್ನ ತಡ್ಕೊಳಕ್ ಆಗ್ತಾ ಇಲ್ಲ. ಒಬ್ಬ ದಲಿತ ನಾಯಕ, ಒಬ್ಬ ಇಷ್ಟು ಮಟ್ಟಿಗೆ ಬೆಳೀತಾ ಇದ್ದಾನೆ. IT-BT ಒನ್ ಆಫ್ ದ ಬೆಸ್ಟ್ ಮಿನಿಸ್ಟರ್ ಈಸ್ ಡೂಯಿಂಗ್. ಆಯ್ತಾ? SM ಕೃಷ್ಣ ಕಾಲ ಆದ್ಮೇಲೆ ನೆಕ್ಸ್ಟ್ ಏನಾದ್ರು ನಮ್ಮ ರಾಜ್ಯಕ್ಕೆ ಮಾರ್ಕೆಟಿಂಗ್ ಮಾಡ್ತಾ ಇದ್ರೆ IT-BT ವಿಚಾರದಲ್ಲಿ ಆತ. ಸೊ ಅದನ್ನ ತಡ್ಕೊಳಕ್ ಆಗ್ತಾ ಇಲ್ಲ. ಅದಕ್ಕೆ ಅವ್ರ ಮೇಲೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಏನ್ ಬೇಕಾದ್ರೂ ಮಾಡ್ಕೊಳ್ಳಿ. KPSC ಮತ್ತೆ ಇಶ್ಯೂ ಆಗಿದೆ, ನಿನ್ನೆ ಎಕ್ಸಾಮ್ ಆಗಿದೆ, ಎಕ್ಸಾಮ್ ಅಲ್ಲೂ ಇಶ್ಯೂ ಆಗಿದೆ. ಅವ್ರು ಹೇಳ್ತಿದ್ದಾರೆ ಕೊಡ್ಲೇಬೇಡಿ ಅವರಿಗೆ, ನಮಗೆ ಪ್ರತಿ ಸಲನೂ ಇದೇ ಸಮಸ್ಯೆ ಆಗುತ್ತೆ ಅಂತ ಅಭ್ಯರ್ಥಿಗೆ. ಅದನ್ನ ಜಸ್ಟ್ ಲುಕ್ ಅಟ್ ಇಟ್. ಯಾರ್ಗ ಅನ್ಯಾಯ ಆಗಿತ್ತು ಅಂದ್ರೆ ಅನ್ಯಾಯನ ಸರಿಪಡಿಸಬೇಕು. ಲುಕ್ ಅಟ್ ಇಟ್. ಆಲ್ ದಿಸ್ ಥಿಂಗ್ ಓನ್ಲಿ. ಕಾಂಗ್ರೆಸ್ ಮೇಲೆ ಬಂದ್ರೆ ಆಕ್ಷನ್ ತಗೊಳ್ಳಲ್ಲ, ಬಿಜೆಪಿ ಬಂದ್ರೆ ಬೇಗ ಆಕ್ಷನ್ ಕೊಡ್ತಾ ಇರ್ಲಿ, ದಿನ ಕೊಡ್ತಾ ಇರ್ಲಿ, ದಿನ ನೆನ್ಸ್ಕೊತಾ ಇರ್ಲಿ. ನಾನು ನೆನ್ಸ್ಕೊತಾ ಇದ್ದಾರೆ ಅವರು. ಪಾಪ ಬಹಳ ಸಂತೋಷ. ನಾನ್ ಪಾಪ ಎಲ್ಲೋ ಇದ್ದೆ, ಯಾವ್ದೋ ಮನೇಲಿದ್ದೆ, ಓಡ್ ಬಂದೆ ನಾನು. ಏನಪ್ಪಾ ಇದು ಅಂತ ಅನ್ಬಿಟ್ಟು ಅವತ್ತು ಡ್ಯೂಟಿ ಅಲ್ಲೇ ಇತ್ತು. ಸೊ ನನ್ನ ನೆನ್ಸ್ಕೊತಾ ಇರ್ಲಿ, ಇನ್ನ ನೆನ್ಸ್ಕೊಳಕ್ ಹೇಳಿ. ಹೇಳಿ, ಕಳಿಸ್ಕೋತಾರೆ. ಅದ್ಯಾವ್ದೋ ಸ್ಟೇಜ್ ಅಲ್ಲಿ ಮಾಡ್ಕೊಂಡಿದ್ರಲ್ಲ ಬಿಜೆಪಿ ಎಲೆಕ್ಷನ್ ಮುಚ್ಚಿದ್ದಾಗೆ ಅವೆಲ್ಲ ಏನಾದ್ರು ಅಫಿಷಿಯಲ್ ಆಗಿ ಯಾವ್ದಾದ್ರು ವ್ಯವಹಾರ ಮಾತುಕತೆ ಮಾಡಿ ಏನಾದ್ರು ಇತ್ತು ಅಂದ್ರೆ ಅದು ಓಕೆ ಫೈನ್. ಇಟ್ ಇಸ್ ಎ ವೆರಿ ಕ್ಲೀನ್ ಗವರ್ಮೆಂಟ್. ನಮ್ ಸರ್ಕಾರ ನಡೀತಾ ಇದೆ, ನಾವು ನಡೆಸ್ತೀವಿ. ಪಾಪ ಏನು ಇಲ್ಲ, ಮಾತಾಡ್ತಾರೆ, ಮಾತಾಡ್ಕೊಳ್ಳಿ, ಅದು ಬೇರೆ ವಿಚಾರ. ಬೇರೆ ಇಶ್ಯೂಸ್ ಇದೆ, ಅವ್ರು ಸರಿ ಮಾಡ್ಕೊಳ್ಳಿ. ಮಾಡ್ಲಿ, ಮುತ್ತಿಗೆ ಹಾಕ್ಲಿ, ಅದನ್ನು ಮುತ್ತಿಗೆ ಹಾಕ್ಲಿ, ಎಲ್ಲರೂ ಮುತ್ತಿಗೆ ಹಾಕ್ಲಿ. ಈಗ ನನ್ನ ತಮ್ಮ ಹೇಳಿಲ್ವಾ, ಅದ್ಯಾವ್ದೋ ರಾಜರಾಜೇಶ್ವರಿ ನಗರದ್ದು ಎಲ್ಲ ಕೊಡೋಣ ಅಂತ. ಡ್ರೈವರ್ ಸತ್ತಿದ್ದು, ಇನ್ನೊಬ್ಬ ಸತ್ತಿದ್ದು ಎಲ್ಲ ಹೇಳಿಲ್ವಾ, ಎಲ್ಲ ಕೊಡೋಣ. ನಂದೊಬ್ಬದ್ ಮಾತ್ರ ಕೊಟ್ಟಿದ್ರು ಬಿಜೆಪಿ ಗವರ್ಮೆಂಟ್ ಅಲ್ಲಿ. ನಾವು ಕಾಂಗ್ರೆಸ್ ಗವರ್ಮೆಂಟ್ ಅಲ್ಲಿ ಡಿ.ಕೆ. ರವಿ ಕೇಸಿಂದ ಹಿಡಿದು, ಜಾರ್ಜ್ ಕೇಸಿಂದ ಹಿಡಿದು ಅಂತವು ಒಂದು 12 ಕೊಟ್ಟಿದ್ದ ನಾವು. ನನ್ನ ಒಬ್ಬನ ಮೇಲೆ ಮಾತ್ರ ಸಿಬಿಐ ಕೊಟ್ಟಿದ್ರು, ಯಾವ್ದು ಸಿಬಿಐ ಕೊಟ್ಟಿರಲಿಲ್ಲ. ಕೊಡ್ಬೇಕಾಯ್ತು ಬೇರೆವೆಲ್ಲ ಸಿಬಿಐಗೆ. ಬೇರೆ ಕೇಸ್ಗಳೆಲ್ಲ ಇತ್ತಲ್ಲ, ಮಂತ್ರಿಗಳ ಮೇಲೆಲ್ಲ, MLA ಗಳ ಮೇಲೆ ಬಂದಿತ್ತಲ್ಲ, ಡಿಸಪ್ರೇಟ್ ಅಸೆಟ್ ಕೇಸ್, ಅದನ್ನ ಯಾಕೆ ಕೊಡ್ಲಿಲ್ಲ? ನನ್ನ ಮೇಲೆ ಯಾಕೆ ಕೊಟ್ರು? ನೋ ಕ್ವಶನ್ ಆಫ್ ಎನಿವನ್ ರಿಸೈನಿಂಗ್. ಪ್ರಿಯಾಂಕಾ ಖರ್ಗೆ ನಮ್ಮ ಪಕ್ಷದ ವೋಕಲ್ ಮಿನಿಸ್ಟರು, ಅವ್ರ ಮೇಲೆ ಹಸಿಯೇ, ಅವ್ರನ್ನ ತಡ್ಕೊಳಕ್ ಆಗ್ತಾ ಇಲ್ಲ. ಒಬ್ಬ ದಲಿತ ನಾಯಕ, ಒಬ್ಬ ಇಷ್ಟು ಮಟ್ಟಿಗೆ ಬೆಳೀತಾ ಇದ್ದಾನೆ. IT-BT ಒನ್ ಆಫ್ ದ ಬೆಸ್ಟ್ ಮಿನಿಸ್ಟರ್ ಈಸ್ ಡೂಯಿಂಗ್. ಆಯ್ತಾ? SM ಕೃಷ್ಣ ಕಾಲ ಆದ್ಮೇಲೆ ನೆಕ್ಸ್ಟ್ ಏನಾದ್ರು ನಮ್ಮ ರಾಜ್ಯಕ್ಕೆ ಮಾರ್ಕೆಟಿಂಗ್ ಮಾಡ್ತಾ ಇದ್ರೆ IT-BT ವಿಚಾರದಲ್ಲಿ ಆತ. ಸೊ ಅದನ್ನ ತಡ್ಕೊಳಕ್ ಆಗ್ತಾ ಇಲ್ಲ. ಅದಕ್ಕೆ ಅವ್ರ ಮೇಲೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಏನ್ ಬೇಕಾದ್ರೂ ಮಾಡ್ಕೊಳ್ಳಿ. KPSC ಮತ್ತೆ ಇಶ್ಯೂ ಆಗಿದೆ, ನಿನ್ನೆ ಎಕ್ಸಾಮ್ ಆಗಿದೆ, ಎಕ್ಸಾಮ್ ಅಲ್ಲೂ ಇಶ್ಯೂ ಆಗಿದೆ. ಅವ್ರು ಹೇಳ್ತಿದ್ದಾರೆ ಕೊಡ್ಲೇಬೇಡಿ ಅವರಿಗೆ, ನಮಗೆ ಪ್ರತಿ ಸಲನೂ ಇದೇ ಸಮಸ್ಯೆ ಆಗುತ್ತೆ ಅಂತ ಅಭ್ಯರ್ಥಿಗೆ. ಅದನ್ನ ಜಸ್ಟ್ ಲುಕ್ ಅಟ್ ಇಟ್. ಯಾರ್ಗ ಅನ್ಯಾಯ ಆಗಿತ್ತು ಅಂದ್ರೆ ಅನ್ಯಾಯನ ಸರಿಪಡಿಸಬೇಕು. ಲುಕ್ ಅಟ್ ಇಟ್. ಆಲ್ ದಿಸ್ ಥಿಂಗ್ ಓನ್ಲಿ. ಕಾಂಗ್ರೆಸ್ ಮೇಲೆ ಬಂದ್ರೆ ಆಕ್ಷನ್ ತಗೊಳ್ಳಲ್ಲ, ಬಿಜೆಪಿ ಬಂದ್ರೆ ಬೇಗ ಆಕ್ಷನ್ ಕೊಡ್ತಾ ಇರ್ಲಿ, ದಿನ ಕೊಡ್ತಾ ಇರ್ಲಿ, ದಿನ ನೆನ್ಸ್ಕೊತಾ ಇರ್ಲಿ. ನಾನು ನೆನ್ಸ್ಕೊತಾ ಇದ್ದಾರೆ ಅವರು. ಪಾಪ ಬಹಳ ಸಂತೋಷ. ನಾನ್ ಪಾಪ ಎಲ್ಲೋ ಇದ್ದೆ, ಯಾವ್ದೋ ಮನೇಲಿದ್ದೆ, ಓಡ್ ಬಂದೆ ನಾನು. ಏನಪ್ಪಾ ಇದು ಅಂತ ಅನ್ಬಿಟ್ಟು ಅವತ್ತು ಡ್ಯೂಟಿ ಅಲ್ಲೇ ಇತ್ತು. ಸೊ ನನ್ನ ನೆನ್ಸ್ಕೊತಾ ಇರ್ಲಿ, ಇನ್ನ ನೆನ್ಸ್ಕೊಳಕ್ ಹೇಳಿ. ಹೇಳಿ, ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.